ಹೌದು ಸರ್, USA ಮಿಷನ್ ಇಂದಾನೆ ನಾವು 100% ನೀರು ಕೊಡ್ತೀವಿ. ನಾನು ಸುಮಾರು 25-30 ವರ್ಷದಿಂದ ಇದನ್ನೇ ಮಾಡ್ತಾ ಇದ್ದೀನಿ. ಮಿಷನ್ ಒಂದೇ ಅಲ್ಲ, ನಮ್ಮ ಅನುಭವನೂ ಅದ್ರಲ್ಲಿ ಸೇರಿಸಬೇಕಾಗುತ್ತೆ. ಅದು ಗ್ರಾಫ್ ಸ್ಟಡಿ ಮಾಡಬೇಕಾಗುತ್ತೆ ಸರ್. ಇದು US ಅಮೆರಿಕನ್ ಟೆಕ್ನಾಲಜೀಸ್. ರೈತರು ನಮ್ಗೆ ಬಹಳ ಇಂಪಾರ್ಟೆಂಟ್. ರೈತಾನೇ ಅನ್ನದಾತ. ರೈತರಿಗೆ ನೀವು ಸಪೋರ್ಟ್ ಮಾಡೇ ಮಾಡ್ತೀವಿ ಸರ್. ನಾವು ಸುಮಾರು 20 ವರ್ಷದಿಂದ ಸಾವಿರಾರು ಪಾಯಿಂಟ್ ಮಾಡಿದ್ವಿ. ನಾವು ಗ್ರಾಫ್ ಸ್ಟಡಿ ಮಾಡಿ ಅವ್ರಿಗೆ ಇಲ್ಲಿ ಹಾಕಿ, ಇಲ್ಲಿ ಹಾಕ್ಬೇಡಿ, ಇಲ್ಲಿ ಬರಲ್ಲ ಅಂತ ಹೇಳಿ ಆ ರಿಪೋರ್ಟ್ ನೋಡ್ಕೊಂಡು ಇಲ್ಲಿ ನೀರ್ ಇದೆಯಾ, ಫ್ರಾಕ್ಚರ್ಸ್ ಇದೆಯಾ, ಎಷ್ಟು ಡೆಪ್ತ್ ಹೋಗ್ಬೋದು, ಇಲ್ಲ ನೀರ್ ಇಲ್ಲ ಅಂದ್ರೂ ನಾವು ಇಲ್ಲ ಅಂತ ಹೇಳಿ ಸ್ಟಡಿ ಮಾಡಿ ಅವರಿಗೆ ರಿಪೋರ್ಟ್. ಸ್ಟೆಪ್ ಇದು ಲೊಕೇಟರ್ ಅಂತಾರೆ. ಸ್ಟಾರ್ಟಿಂಗ್ ಈ ತರ ಸಿಗುತ್ತೆ. ಇದು ಎರಡನೇ ಸ್ಟೆಪ್. ಇದು ಪ್ರೊಫೈಲರ್ ಅಂತ. ಪ್ರೊಫೈಲರ್ ಇವಾಗ ಏನ್ ಮಾಡ್ತಿದ್ವಿ ಅಂತ ಇದಕ್ಕೆ ನಾವು ಹಾರಿಜಾಂಟಲ್ ಮಾಡ್ತಾ ಇದೀವಿ. ಅಗಲ ಸ್ಕ್ಯಾನಿಂಗ್. ಇವಾಗ ಇದು ಬಂದು IP ಮಾಡ್ತಾ ಇದೀವಿ. ಅಂದ್ರೆ ಡೆಪ್ತ್ ಆಳ ಎಷ್ಟು ಆಳದಲ್ಲಿ ನೀರ್ ಸಿಗ್ಬೋದು ಅಂತ. ರೈತ ಬಾಂಧವರಿಗೆ ನಮಸ್ಕಾರ. ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ. ಸೊ ಇವತ್ತು ಸತೀಶ್ ಅವ್ರ ಜೊತೆ ಇದೀನಿ ನಾನು. ಅವರೊಂದು 25 ವರ್ಷದ ಅನುಭವ. ಅಂದ್ರೆ ಈ ಬೋರ್ವೆಲ್ ಪಾಯಿಂಟ್ ಅಲ್ಲಿ ಆ ನೀರ್ ತೋರ್ಸೋದೇನಂದ್ರೆ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇದ್ರು ಒಂದು 25 ವರ್ಷದಿಂದನೂ ಅದೇ ಜರ್ನಿ ಮಾಡ್ಕೊಂಡ್ ಬಂದಿದ್ದಾರೆ. ಯಾರೇ ಇಲ್ಲಿ ಒಂದ್ ಸಾವಿರಾರು ಬೋರ್ವೆಲ್ ಪಾಯಿಂಟ್ ಏನಂತಂದ್ರೆ ಸಕ್ಸಸ್ ಮಾಡಿದಾರಂತೆ. ಈಗ ಮಾರ್ಕೆಟ್ ಅಲ್ಲೆಲ್ಲ ಸುಮಾರು ಮಷಿನ್ಗಳು ಇದಾವ. ಸೊ ಈ ಟೆಕ್ನಾಲಜಿಯಿಂದ ಯಾವ ತರ ಅಡ್ವಾಂಟೇಜ್ ಅಂತೀರಾ ಸರ್ ರೈತರಿಗೆಲ್ಲ? ಸರ್, ಬೇಕಾದಷ್ಟು ಡಿವೈಸ್ಗಳಿದೆ, ಬೇಕಾದಷ್ಟು ತರಾವರಿ ಮಾಡೋರು ಇದ್ದಾರೆ. ಬಟ್ ಈ ಡಿವೈಸ್ ಲೇಟೆಸ್ಟ್ ಟೆಕ್ನಾಲಜಿ. ಇದ್ರಲ್ಲಿ ರಿಪೋರ್ಟ್ ಬರುತ್ತೆ, ಗ್ರಾಫ್ ತೋರ್ಸುತ್ತೆ, ಇಲ್ಲಿ ನೀರ್ ಇದೆಯಾ, ಫ್ರಾಕ್ಚರ್ಸ್ ಇದೆಯಾ, ಎಷ್ಟು ಡೆಪ್ತ್ ಹೋಗ್ಬೋದು, ಇಲ್ಲ ನೀರ್ ಇಲ್ಲ ಅಂದ್ರೂ ನಾವು ಇಲ್ಲ ಅಂತ ಹೇಳ್ತೀವಿ. ಆಮೇಲೆ ನಿಮ್ಮ ಅನುಭವ ಇರೋದ್ರಿಂದ ನಮ್ಗೆ ಅದು ರಿಪೋರ್ಟ್ ಸ್ಟಡಿ ಮಾಡೋದು ಈಸಿ ಆಗುತ್ತೆ. ಅಲ್ವಾ ಸರ್? ಯಾವ್ಯಾವ ಇಕ್ವಿಪ್ಮೆಂಟ್ಸ್ ಇಂದ ಮಾಡ್ತಾರೆ ಸರ್? ಎಷ್ಟು ಟೈಪ್ಸ್ ಇದೆ ನಿಮ್ದು ಎಕ್ಸ್ಪೆರಿಮೆಂಟ್ ಇದ್ರಲ್ಲೆಲ್ಲ? ಸರ್, ಇದು 3 ಟೈಪ್ ಇದೆ. ಒಂದು ಇದು ಲೊಕೇಟರ್ ಅನ್ಬಿಟ್ಟು. ಲೊಕೇಟರ್ ಇದು ರೊಟೇಟ್ ಆಗುತ್ತೆ. ಎಲ್ಲೆಲ್ಲಿ ನೀವು ಸರ್ವೆ ಮಾಡ್ತಿರ್ತೀರ ಎಲ್ಲಿ ನೀರ್ ಪಾಯಿಂಟ್ ಸಿಗುತ್ತೋ ಅಲ್ಲಿ ರೊಟೇಟ್ ಆಗುತ್ತೆ, ಫಾಸ್ಟ್ ಆಗಿ ತಿರುಗುತ್ತೆ. ನೆಕ್ಸ್ಟ್ ಇದು ಯಾವ ತರ ಸರ್? ಇದು IP ಸೆಟ್ ಅನ್ಬಿಟ್ಟು. IP ಸೆಟ್ ಯಾವ್ದು ಸರ್ ಇದು? ಸರ್, ಇದು ಪ್ರೊಫೈಲರ್ ಅನ್ಬಿಟ್ಟು. ಇದು ಪ್ರೊಫೈಲರ್. ನೆಕ್ಸ್ಟ್ ಇದೊಂದು ಯಾವ್ದು ಸರ್? ಇದು ಲೊಕೇಟರ್ ಫಸ್ಟ್, ಆಮೇಲೆ ಪ್ರೊಫೈಲರ್, ಆಮೇಲೆ ಮೂರನೇದು ಬಂದು IP ಸೆಟ್. ಮೂರು ವಿಧಾನದಲ್ಲಿ ಒಂದರಲ್ಲಿ ಹಾರಿಜಾಂಟಲ್ ಸ್ಕ್ಯಾನಿಂಗ್ ಆಗುತ್ತೆ, ಇನ್ನೊಂದು ಲಾಸ್ಟ್ IP ಸೆಟ್ ಅಲ್ಲಿ ವರ್ಟಿಕಲ್ ಸ್ಕ್ಯಾನ್ ಆಗುತ್ತೆ. ಎಷ್ಟು ಡೆಪ್ತ್ ಹೋಗ್ಬೋದು, ಎಲ್ಲಿ ನೀರ್ ಸಿಗುತ್ತೆ, ಎಲ್ಲಿ ನೀರ್ ಸಿಗಲ್ಲ, ಗ್ರಾಫ್ ಅಲ್ಲಿ ಗೊತ್ತಾಗುತ್ತೆ. ಎಲ್ಲಿ ಕ್ರ್ಯಾಕ್ ಇದೆ, ಫ್ರಾಕ್ಚರ್ಸ್ ಇದೆ, ಎಷ್ಟಿದೆ, ಇದೆಯಾ, ಎಷ್ಟು ಫ್ರಾಕ್ಚರ್ಸ್ ಇದೆ, ಎಲ್ಲ ಮಷಿನ್ ಮುಖಾಂತರನೇ. ಒಂದೆರಡು ದಿನ ಆದ್ಮೇಲೆ ಗ್ರಾಫ್ ಮುಖಾಂತರ ಜನರೇಟ್ ಮಾಡಿ ಕೊಡ್ತಾರೆ ಅವ್ರಿಗೆ. ಹೌದೌದು, ಸ್ಟಡಿ ಮಾಡಿ ಅವರಿಗೆ ರಿಪೋರ್ಟ್. ಸರ್, ಈಗ ಯಾವ ತರ ಸರ್? ಈಗ ಬೋರ್ವೆಲ್ ನೀರ್ ತೋರ್ಸ್ಬೇಕಾಗಿತ್ತು ಅಂತಂದ್ರೆ ಸೊ ಎಲ್ಲಾ ಕಡೆ ನೀವೇ ಹೋಗ್ತೀರಾ, ಯಾವ ತರ ಸರ್? ಸರ್, ಕೆಲವು ಕಡೆ ನಾವು ಹೋಗ್ತೀವಿ, ಇನ್ ಕೆಲವು ಕಡೆ ನಮ್ ಟೀಮ್ ಇದೆ, ಒಂದ್ 5-6 ಜನ ಇದ್ದೀವಿ. ಒಬ್ಬೊಬ್ರು ಹೋಗ್ತಾರೆ. ಆಯ್ತಾ? ಅಲ್ಲಿ ನಾವು ಹೋದ್ಮೇಲೆ ಎಲ್ಲ ಸ್ಟಡಿ ಮಾಡಿ, ಗ್ರಾಫ್ ಬಂದ್ಮೇಲೆ ಗ್ರಾಫ್ ನ ಸ್ಟಡಿ ಮಾಡಿ, ಅದಕ್ಕೆ 1 ದಿವಸ 2 ದಿವಸ ಟೈಮ್ ತಗೊಳ್ತೀವಿ. ಗ್ರಾಫ್ ಸ್ಟಡಿ ಮಾಡಿ ಇಲ್ಲಿ ಡ್ರಿಲ್ ಮಾಡ್ಬೋದಾ ಬೇಡವಾ, ನೀರ್ ಬರುತ್ತಾ ಇಲ್ವಾ ಅಷ್ಟು ಮಾತ್ರ ಹೇಳ್ತೀವಿ. 1-2 ದಿನ ಟೈಮ್ ತಗೊಂಡು ಗ್ರಾಫ್ ಮುಖಾಂತರ ಹೇಳ್ಕೊಡ್ತಾರೆ. ಹೌದು ಸರ್, ಇದು ಯಾವ ತರ ಅಂತೇಳಿ ಒಂದು ಡೆಮೋ ಮುಖಾಂತರ ತಿಳಿಸ್ಕೊಡ್ತಾರೆ ಸರ್? ಮೊದಲನೇ ಸ್ಟೆಪ್ ಇದು ಲೊಕೇಟರ್ ಅಂತಾರೆ. ಇದು ನೀರ್ ಎಲ್ಲಿ ಕ್ರಾಕ್ ಇದೆ, ಯಾವ ತರ ಫ್ರಾಕ್ಚರ್ ಇದೆ ಅಂತ ಗೊತ್ತಾಗುತ್ತೆ. ಇವಾಗ ನೋಡಿ ನಾನು ತೋರಿಸ್ತೀನಿ. ಇವಾಗ ಎಲ್ಲಿ ಇದೆ ಅಂತ ನೋಡ್ತೀನಿ. ಈ ತರ ಇಟ್ಕೊಂಡು ಹೋಗ್ಬೇಕಾ ಇದನ್ನ? ಈ ತರ ಇಟ್ಕೊಂಡು ಹೋಗ್ಬೇಕು ಸರ್. ಎಲ್ಲಿ ಇದೆ ಕ್ರಾಕ್ ಅಂತ ಗೊತ್ತಾಗುತ್ತೆ ನಮ್ಗೆ. ಎಲ್ಲಿ ಫ್ರಾಕ್ಚರ್ ಇರುತ್ತೆ ಅಲ್ಲಿ ಎಲ್ಲ ಏನ್ ರೊಟೇಟ್ ಆಗುತ್ತೆ ಅದನ್ನ? ಈ ತರ ಬಂದು ಸ್ಟಾರ್ಟಿಂಗ್ ಈ ತರ ಸಿಗುತ್ತೆ ನಮ್ಗೆ. ಸೊ ಅಂದ್ರೆ ಇಲ್ಲಿ ನೀವು ನಿಂತ್ಕೊಂಡ ಜಾಗದಲ್ಲಿ ಫ್ರಾಕ್ಚರ್ ಇದೆ ಅಂತ ಅರ್ಥ? ಹೌದು ಸರ್, ನೋಡಿ ಸರ್, ಇದು ಬಂದು ಇದೆ ನಮಗಿದು. ಈ ತರ ರೊಟೇಟ್ ಆಗುತ್ತೆ ಇದನ್ನ ಲೊಕೇಟರ್? ಬೇರೆ ಕಡೆ ಎಲ್ಲೂ ಆಗಲ್ಲ ಇದು. ನಿಮ್ಗೆ ಎಲ್ಲಿದೆಯೋ ಅಲ್ಲಿಗೆ ಮಾತ್ರ ಸಿಗುತ್ತೆ ಇದು. ಎಲ್ಲಿ ಅಂದ್ರೆ ನೀರು ನಿಮ್ಗೆ ಒಂದು ಫ್ರಾಕ್ಚರ್ ಇದೆ ಅಂತಂದ್ರೆ ಹರಿವು ಇರುತ್ತೆ, ಅಲ್ಲಿ ರೊಟೇಟ್ ಆಗುತ್ತೆ. ಹೌದು ಸರ್. ಸೊ ರೈತರ ಜಮೀನಲ್ಲಿ ಇದೇ ತರ ಪ್ರೊಸೆಸ್ ಮುಖಾಂತರ ತೋರಿಸ್ತೀರಿ? ಹೌದು ಸರ್. ಸ್ಟಾರ್ಟಿಂಗ್ ಮೊದಲೇ ಹ್ಯಾಂಡ್ ಏನ್ ಇದಾಗ್ತಿಲ್ಲ, ಶೇಕ್ ಇಲ್ಲ ಸರ್? ನೋಡ್ಕೊಳ್ಳಿ. ಈ ತರ ನೋಡಿ ವೀಕ್ಷಕರೇ ಕಾಣ್ತಿದೆ ಯಾವ ತರ ಅಂತ ಹೇಳಿ ಲೈವ್ ಆಗಿ. ಇದು ಫಸ್ಟ್ ಪ್ರೊಸೆಸ್. ಇದು ಮೊದಲ ಪ್ರೊಸೆಸ್ ಅಂದ್ರೆ ಇಲ್ಲಿ ನಿಮ್ಗೆ ಫ್ರಾಕ್ಚರ್ ಇದೆ ಅಂತ ಹೇಳಿ ಒಂದು ಪಾಯಿಂಟ್ ಮಾಡ್ಕೊಂತೀರಾ? ಹೌದು ಸರ್. ತೋಟ ಎಲ್ಲ ಸರ್ವೆ ಮಾಡಿ. ಹೌದೌದು. ಸೆಕೆಂಡ್ ಪ್ರೊಸೆಸ್ ಯಾವ ತರ ಸರ್? ಈಗ ಸರ್ ಬನ್ನಿ ಸರ್, ಇಲ್ಲಿ ನಾನು ಫಸ್ಟ್ ಮಾಡ್ಕೊಂಡೆ ಲೊಕೇಟರ್ ಇಂದ. ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀರಾ? ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಎರಡನೇ ಸ್ಟೆಪ್. ಇದು ಪ್ರೊಫೈಲರ್ ಅಂತ. ಇವಾಗ ಏನ್ ಮಾಡ್ತೀನಿ ಅಂತ ಇದಕ್ಕೆ ನಾವು ಹಾರಿಜಾಂಟಲ್ ಮಾಡ್ತಾ ಇದೀವಿ. ಅಗಲ ಸ್ಕ್ಯಾನಿಂಗ್. ಅಲ್ಲಿ ಒಂದು ಇಲ್ಲಿ ಒಂದು 2 ಇದು ಮಾಡಿದ್ರ? ಹೌದು ಸರ್. ಅಲ್ಲಿಂದ ಬಂದು ಒಂದೊಂದು ಅಡಿಗೆ 1 ಮೀಟರ್ಗೆ ನಾವು ತಗೊಂತೀವಿ. ತಗೊಂಡು ಅದ್ರಲ್ಲಿ ಇನ್ನೊಂದು ಯಾವ್ದು ಸ್ಟೆಪ್ ಅಲ್ಲಿ ಸಿಗುತ್ತೆ. ಇದು ಪ್ರೊಫೈಲರ್ ಲಿಂದ ಇದು ಮಾಡ್ತಾರ? ಹೌದು. ಅದ್ರಲ್ಲಿ ಏನು ಗ್ರಾಫ್ ಬರುತ್ತಾ? ಇದ್ರಲ್ಲಿ ಗ್ರಾಫ್ ಬರುತ್ತೆ ಸರ್. ಯಾವ ತರ ಸರ್? ಇದ್ರಲ್ಲಿ ಎಲ್ಲೆಲ್ಲಿ ಏನು ಫ್ರಾಕ್ಚರ್ ಇದೆ ಅಂತ ಇನ್ನು ಗೊತ್ತಾಗುತ್ತೆ? ಗೊತ್ತಾಗುತ್ತೆ ಸರ್. ಇವಾಗ ಮಾಡಿದ್ರಲ್ಲ ಸ್ಟೆಪ್ ಇಂದ ನೆಕ್ಸ್ಟ್ ಅನ್ನೋದು ಅಲ್ಲಿ ಸಿಕ್ಕಿದ್ರು ತುಂಬಾ ಹೆಲ್ಪ್ ಆಗುತ್ತೆ ನಮಗೆ. ಅಂದ್ರೆ ಎಲ್ಲಿ ಇನ್ನು ಫ್ರಾಕ್ಚರ್ ಜಾಸ್ತಿ ಇರುತ್ತೆ, ನೀರ್ ಮಟ್ಟ ಗುಣಮಟ್ಟ ಎಲ್ಲಿ ಜಾಸ್ತಿ ಇರುತ್ತೆ, ಸೊ ಅದನ್ನ ನೀವು ಐಡೆಂಟಿಫೈ ಮಾಡಿ ಆ ಮೀಟರ್ ತಗೊಂಡು ನಾವು ಇದು ಮಾಡ್ಕೊಂತೀವಿ ಅಗಲವಾಗಿ ಅಲ್ವಾ? ಸೊ ಅಂದ್ರೆ ಯಾವ ತರ ಇದು ನೆಕ್ಸ್ಟ್ ಮತ್ತೆ ಇಲ್ಲಿಂದ ಇಟ್ಕೊಂತ ಹೋಗ್ತೀರಾ? 1 ಮೀಟರ್. ಒಂದೊಂದು ಮೀಟರ್ ಇಟ್ಕೊಂತ ಹೋಗ್ತೀರಾ? ಅಂದ್ರೆ ಇದು ಮತ್ತೆ ಇಲ್ಲಿ ನೆಕ್ಸ್ಟ್ ತಗೊಂಡು ಈ ತರ ಇಟ್ಕೊಂಡು ಹೋಗ್ತೀರಾ? ಹೌದು ಸರ್. ಮತ್ತೆ ನೆಕ್ಸ್ಟ್ ಒಂದು ಜಾಗನ ಚೇಂಜ್ ಮಾಡ್ತೀರಾ? ಒಂದು ಸ್ಟೆಪ್ ಚೇಂಜ್ ಮಾಡ್ತಾ ಇರ್ತೀವಿ. ಈ ತರ ಎಲ್ಲ ನೀವು ಒಂದು ನೋಡ್ಕೊಂಡು. ಹೌದು ಸರ್. ಸೊ ಒಂದು ಫೈನಲ್ ಆಗಿ ಯಾವ್ದು ಇದಾಗುತ್ತೆ ಅನ್ನೋದನ್ನ
ಸೊ ಈ ತರ ಒಂದು ಪಾಯಿಂಟ್ ನ ಇದು ಮಾಡಿ ಕೊಡ್ತಾರೆ ಅವ್ರಿಗೆ. ಇವಾಗ ಈ ಪಾಯಿಂಟ್ ಸಿಗ್ಬೋದು, ಇಲ್ಲ ನೆಕ್ಸ್ಟ್ ಅದ್ರಲ್ಲಿ ಇನ್ನೊಂದು ಪಾಯಿಂಟ್ ಆದ್ರೂ ಸಿಗ್ಬೋದು. ಆತರ ಈ ತರ ಭೂಮಿನ ನೀವು ಅಗಲವಾಗಿ ಸ್ಕ್ಯಾನ್ ಮಾಡ್ತಾ ಹೋಗ್ತಿರಲ್ಲ. ಹೌದು ಸರ್, ಹೌದು. ಈ ಪ್ರೊಫೈಲರ್ ಅಲ್ಲಿ. ಹೌದು ಸರ್. ಯಾವ ಫಸ್ಟ್ ಪ್ರೊಸೆಸ್ ಮುಗೀತು, ಆ ಸೆಕೆಂಡ್ ಪ್ರೊಸೆಸ್ ಏನಂತಂದ್ರೆ ಪ್ರೊಫೈಲರ್ ಲಿಂದ ಅಗಲವಾಗಿ ಸ್ಕ್ಯಾನಿಂಗ್ ಮಾಡಿದ್ರೆ ಈ ಫೈನಲ್ ಆಗಿ ಯಾವ ತರ ಬಂದಿದೆ ಸರ್? ಸರ್ ಮೊದಲಿಂದ ಫಸ್ಟ್ ನಾವು ಲೊಕೇಟರ್ ಅಲ್ಲಿ ಇದು ಮಾಡಿದ್ರಿ, ಲೊಕೇಟರ್ ಇಲ್ಲಿ ಬಂತು. ಇಲ್ಲಿ ಬಂತು. ಓಕೆ. ಸೆಕೆಂಡ್ ಒನ್ ನಲ್ಲಿ ನಮಗೆ ಓಕೆ ಉದ್ದ ತಗೊಂಡ್ರಿ. ಉದ್ದದ್ರಲ್ಲಿ ನಾವು ತಗೊಂಡಾಗ ನಮಗೆ ಅಲ್ಲಿ ಇಲ್ಲಿಕ್ಕಿಂತ ಅಲ್ಲಿ ಜಾಸ್ತಿ ಚೆನ್ನಾಗಿ ಸಿಕ್ಕಿದೆ. ಫ್ರಾಕ್ಚರ್ಸ್. ಇಲ್ಲಿಕ್ಕಿಂತ ಇಲ್ಲಿ ಜಾಸ್ತಿ ಬಂದಿದೆ. ಇಲ್ಲಿ ನಮಗೆ ಜಾಸ್ತಿ ಸಿಕ್ಕಿದೆ. ಇದು ಯಾವ ಮಷಿನ್ ಸರ್? ಈಗ ಮೂರನೇದು ಇವಾಗ ಇದು ಬಂದು IP ಮಾಡ್ತಾ ಇದೀರಿ. ಅಂದ್ರೆ ಡೆಪ್ತ್ ಆಳ ಎಷ್ಟು ಆಳದಲ್ಲಿ ನೀರ್ ಸಿಗ್ಬೋದು ಅಂತ. 2000 ಕೂಡ ನಮ್ಗೆ ಡೆಪ್ತ್ ತಗೊಂತೀರಿ. 2000 ಒಳಗೂ ಸ್ಕ್ಯಾನ್ ಮಾಡುತ್ತೆ. ಹೌದು. 2000 ಕೂಡ ತಿರ್ಗಾ ಮೇಲೆ ನಮ್ಗೆ ಏನಾಗುತ್ತೆ ಅಂದ್ರೆ ಅದಕ್ಕಿಂತ ಮುಂಚೆನೆ ಸಿಗ್ಬೋದು ನೀರು. ಅದು ನಮಗೆ ನೀರಿನ ಗುಣಮಟ್ಟ ಯಾವ ತರ ಇದೆ ಎಲ್ಲಾನು ಹೇಳುತ್ತೆ ಇದ್ರಲ್ಲಿ. ಹೌದೌದು. ಇಲ್ಲಿ ಈ ತರ ಎಲ್ಲ ಇದ್ ಮಾಡಿದಿರಾ ಸೆಟಪ್ ಇದು. ಇಲ್ಲಿ ನಿಮ್ಗೆ IP ಇದನ್ನು ಎಷ್ಟು ಡೆಪ್ತ್ ಅಲ್ಲಿ ಇದೆ, ಯಾವ ತರ ನೀರ್ ಇದೆ ಅಂತ ಎಲ್ಲ ಗ್ರಾಫ್ ಮುಖಾಂತರ ಬರುತ್ತಾ? ಹೌದು ಸರ್. 2 ರೂಲ್ ಬರುತ್ತೆ ನಮಗೆ. 2 ರಿಪೋರ್ಟ್ ನಾವು ಕೊಡ್ತೀರಿ. ಟ್ಯಾಬ್ ಇಂದ ನಮ್ಗೆ ಗೊತ್ತಾಗುತ್ತೆ. ಟ್ಯಾಬ್ ಇಂದ 2 ಡೇಸ್ ಆದ್ಮೇಲೆ ನಾವು ರಿಪೋರ್ಟ್ ಕೊಡ್ತೀವಿ ನಾವು ರೈತರಿಗೆ ಫೈನಲ್ ಆಗಿ. ಫೈನಲ್ ಅಂದ್ರೆ ಈ ನೀರ್ ನೀವು ಹಾಕ್ಸ್ಬೋದಾ ಅಥವಾ ಬೇಡವಾ ಅಂತ ಅನ್ನೋದನ್ನ ರೈತರಿಗೆ 100% ಆಗಿ ತಿಳಿಸ್ಕೊಡ್ತಾರೆ ನಿಖರವಾಗಿ. ಇದು ಬಂದು ಲಾಸ್ಟ್ ಸ್ಟೆಪ್ ಇದು. ಈ ತರ ಎಲ್ಲ ಪ್ರೊಸೆಸ್ ಇದೆ. ಹೌದು. ನಿಮ್ ಟೀಮ್ ದವರೆಲ್ಲ ತಿಳಿಸ್ಕೊಟ್ರು ಏನಂತ ಹೇಳ್ತಾರೆ ಸರ್ ನಮ್ಮ ರೈತ ಬಾಂಧವರಿಗೆ? ಸರ್, ನಮ್ಮ ರೈತ ಬಾಂಧವರಿಗೆ ಹೇಳೋದು ಅಂದ್ರೆ ರೈತರು ನಮ್ಗೆ ಬಹಳ ಇಂಪಾರ್ಟೆಂಟ್. ರೈತಾನೇ ಅನ್ನದಾತ. ಹೌದು. ಆಯ್ತಾ? ಇವಾಗ 3 ಸ್ಟೆಪ್ ತೋರಿಸಿದೀವಿ. 3ರಲ್ಲಿ ನಮ್ಗೆ ಎಷ್ಟು ಅಗಲ ಹೋಗ್ಬೇಕು, ಪಾಯಿಂಟ್ ಡೆಪ್ತ್ ಎಷ್ಟು ಒಳಗಡೆ ಹೋಗ್ಬೇಕು, ಎಲ್ಲಿ ನೀರಿದೆ ನೀರಿಲ್ಲ, ಅದನ್ನ ಕ್ಲಿಯರ್ ಆಗಿ ರಿಪೋರ್ಟ್ ನೋಡಿ 2 ದಿವಸದಲ್ಲಿ ಅವ್ರಿಗೆ ರಿಪೋರ್ಟ್ ಕೊಡ್ತೀವಿ. ಯಾರೇ ಇದ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಯಾರೇ ಇದ್ರು ಕಾಂಟ್ಯಾಕ್ಟ್ ಮಾಡಿ. ಪ್ರತಿಯೊಬ್ಬರಿಗೂ ನೀವು ಸಪೋರ್ಟ್ ಮಾಡಿ ಸರ್. ನಮ್ಮ ರೈತ 100% ರೈತರಿಗೆ ನೀವು ಸಪೋರ್ಟ್ ಮಾಡೇ ಮಾಡ್ತೀವಿ. ಖಂಡಿತ. ಥ್ಯಾಂಕ್ ಯು ಸರ್. ನಮಸ್ತೆ.